ಬೆಣ್ಣೆಹಳ್ಳದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಸ್ವಲ್ಪ ಮಳೆಯಾದರೂ ಕೂಡ ಸಾಕು, ಮಳೆಗಾಲ ಬಂದರೂ ಸಾಕು. ಇಡೀ ಗ್ರಾಮದ ಜನ, ಅಕ್ಕಪಕ್ಕದ ಗ್ರಾಮದ ಜನ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಉತ್ತರ ಕರ್ನಾಟಕದ ಬೇಡಿಕೆಯಾಗಿದ್ದಂತಹ ಬೆಣ್ಣೆಹಳ್ಳ ಯೋಜನೆಗೆ ಈಗ ಅನುದಾನ ಬಿಡುಗಡೆಯಾಗಿದೆ. ಸಚಿವ ಸಂಪುಟದಲ್ಲಿ ಕಾಮಗಾರಿಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೆಣ್ಣೆಹಳ್ಳದ ಅನುದಾನದ ಬಗ್ಗೆ ಸತತವಾಗಿ TV5 ಕನ್ನಡ ವರದಿ ಕೂಡ ಬಿತ್ತರಿಸಿತ್ತು. ಇನ್ನು TV5 ಕನ್ನಡ ಸತತವಾಗಿ ಈ ಬಗ್ಗೆ ವರದಿಯನ್ನ ಬಿತ್ತರಿಸಿದ ಪರಿಣಾಮ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬೆಣ್ಣೆಹಳ್ಳದ ಕಾಮಗಾರಿಗೆ ಅಂತ ಅನುದಾನವನ್ನ ಇದೀಗ ನೀಡ್ತಾ ಇದೆ. TV5 ವರದಿಯಿಂದ ಎಚ್ಚೆತ್ತು ಮೊದಲ ಹಂತದಲ್ಲಿ 200 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಪ್ರತಿ ವರ್ಷ ಮಳೆ ಬಂತು ಅಂತಂದ್ರೆ ಸಾಕು, ಬೆಣ್ಣೆಹಳ್ಳ ಸಾಕಷ್ಟು ಸಂಕಷ್ಟ ಆಗ್ತಾ ಇತ್ತು. ನೆರೆ ಹಾವಳಿ ಬರ್ತಾ ಇತ್ತು. ಈ ನೆರೆ ಹಾವಳಿಗೆ ಅನೇಕ ಮನೆಗಳು ಮುಳುಗಡೆ ಆಗ್ತಾ ಇತ್ತು, ಅನೇಕ ಗ್ರಾಮಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಅನೇಕ ರೈತರು ಕೂಡ ಈ ಒಂದು ನೆರೆಯಿಂದಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು, ಬೆಳೆ ಹಾನಿಯಾಗ್ತಾ ಇತ್ತು. ಹೀಗಾಗಿ ಈ ಒಂದು ನೆರೆಯಿಂದ ನಮಗೆ ತಾತ್ಕಾಲಿಕವಾಗಿ ಪರಿಹಾರ ಬೇಡ, ನಮಗೆ ಸಂಪೂರ್ಣವಾಗಿ ಮುಕ್ತಿ ನೀಡಿ ಅಂತ ಬೇಡಿಕೆಯನ್ನು ಇಡ್ತಾ ಇದ್ರು. ನಿರಂತರವಾಗಿ ಅವಲತ್ಕೊಳ್ತಾ ಇದ್ರು. ಆದರೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುವಂತಹ ಕಾರ್ಯ ಮಾತ್ರ ಆಗ್ತಾ ಇರಲಿಲ್ಲ. ಯಾವಾಗ TV5 ಕನ್ನಡ ಸತತವಾಗಿ ಇದರ ಬಗ್ಗೆ ವರದಿಯನ್ನು ಬಿತ್ತರ ಮಾಡ್ತು, ಸ್ಥಳೀಯ ಜನರನ್ನು ಮಾತನಾಡಿಸಿ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು TV5 ಕನ್ನಡ ಮಾಡ್ತು, ಆಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಮಳೆ ಬಂತಂದರೆ ಸಾಕು, ಆ ಹಳ್ಳ ತುಂಬಿ ಹರಿತಾ ಇತ್ತು. ಇಡೀ ಊರಿಗೆ ಆ ಒಂದು ನೀರು ಹರಿದು ಬರ್ತಾ ಇತ್ತು. ತಿಂಗಳಾನುಗಟ್ಟಲೆ ಆ ನೀರು ನಿಂತು ಪಾಚಿಗಟ್ಟು ಅನೇಕ ಆ ಒಂದು ರೋಗಗಳಿಗೂ ಕೂಡ ಜನ ತುತ್ತಾಗ್ತಾ ಇದ್ರು. ವೈರಲ್ ಫ್ಲೂಗಳಿಗೂ ಕೂಡ ಜನ ತುತ್ತಾಗ್ತಾ ಇದ್ರು, ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ರು. ಇದರಿಂದ ಜನ ಬೇಸತ್ತು ಹೋಗ್ಬಿಟ್ಟಿದ್ರು. ಮಳೆ ಬಂತಂದರೆ ಸಾಕು, ಮಕ್ಕಳು ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ದೈನಂದಿನ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಒಂದೋ ನಮ್ಮನ್ನು ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಿ, ಇಲ್ಲ ಆ ಒಂದು ಹಳ್ಳ ಏನಿದೆ ಅದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ನೀರು ಊರೊಳಗೆ ನುಗ್ಗದಂತೆ ಏನಾದರೂ ಒಂದು ಪರಿಹಾರ ಕೊಡಿ ಅಂತ ನಿರಂತರವಾಗಿ ಬೇಡ್ಕೊಳ್ತಾ ಇದ್ರು ಗ್ರಾಮಸ್ಥರು. ಇದಕ್ಕೆ ಧ್ವನಿಯಾಗಿ ನಿಂತಿದ್ದು TV5 ಕನ್ನಡ. ಯಾವಾಗ TV5 ಕನ್ನಡ ಧ್ವನಿಯಾಗಿ ನಿಂತು ರಾಜ್ಯ ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡಿದೆ. 200 ಕೋಟಿ ರೂಪಾಯಿ ಅನುದಾನ ಕೊಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಕಾಮಗಾರಿ ಕೂಡ ಆರಂಭ ಆಗುತ್ತೆ. ಗ್ರಾಮಸ್ಥರು ಕೂಡ ಈಗ ಅನುದಾನ ಕೊಟ್ಟಿದ್ದಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ. TV5 ಕನ್ನಡದ ಕೆಲಸಕ್ಕೆ ಜನರು ಕೂಡ ಇದೀಗ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜನತೆ ಇದೀಗ TV5 ಕನ್ನಡಕ್ಕೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. TV5 ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹೌದು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಯಲ್ಲಿ ಒಂದಾಗಿತ್ತು ಬೆಣ್ಣೆಹಳ್ಳದ ಸಮಸ್ಯೆ. ಈ ಒಂದು ಬೆಣ್ಣೆಹಳ್ಳದ ಸಮಸ್ಯೆಯನ್ನು ಇಂಚಿಂಚು ಇಲ್ಲಿ ಅಂತಾರೆ ವರದಿಯನ್ನು TV5 ಮಾಡಿತ್ತು, ಅದು ಜನದನಿಯಲ್ಲಿ. ಈ ಜನದನಿಯಲ್ಲಿ ವಿಸ್ತೃತವಾದ ವರದಿ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಣ್ಣೆಹಳ್ಳದ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯ ಕಂಡಿಸಿದೆ. 200 ಕೋಟಿ ರೂಪಾಯಿ ಅನುದಾನವನ್ನು ಸಚಿವ ಸಂಪುಟದಲ್ಲಿ ಈಗಾಗಲೇ ಅಂತಂದರೆ ಒಂದು ಅನುದಾನವನ್ನು ಅನುಮೋದನೆ ಈಗಾಗಲೇ ಅಂದರೆ ಸಚಿವ ಸಂಪುಟದಲ್ಲಿ ನೀಡಲಾಗಿದೆ. ಮುಂದಿನ ಮುಂಗಾರು ಬರುವೊಳಗೆ ಇಲ್ಲಿ ಅಂತಾರೆ ಕಾಮಗಾರಿ ಮುಗಿದಿದ್ದೇ ಆದರೆ ಇಲ್ಲಿನ ಜನರು ನಿಟ್ಟುಸಿರು ಬಿಡ್ತಾರೆ. ಹೀಗಾಗಿ ಇಲ್ಲಿ ಗ್ರಾಮಸ್ಥರೇ ನಾನು ಮಾತಾಡ್ತೀನಿ. ಸರ್, ಇದು ಬೆಣ್ಣೆಹಳ್ಳದ ಸಮಸ್ಯೆ ಇವತ್ತಿನ ಸಮಸ್ಯೆ ಅಲ್ಲ, ನೂರಾರು ವರ್ಷಗಳ ಸಮಸ್ಯೆ ಇದೇ ರೀತಿ ಇತ್ತು. ಈಗ ಏನಾಗಿದೆ ಇದಕ್ಕೆ? ಮೊಟ್ಟ ಮೊದಲಿಗೆ TV5 ಮಾಧ್ಯಮದವರಿಗೆ ಧನ್ಯವಾದ ಅರ್ಪಿಸ್ತೀವಿ ರೈತರ ಮುಖಾಂತರ. ಈ TV5 ಒಟ್ಟು ಮಾಧ್ಯಮದವರೇ ಪ್ರತಿ ಸಲ ಇವರು ಮಾಧ್ಯಮದವರು ಅದ್ರ ಬಗ್ಗೆ ರೈತರ ಬಗ್ಗೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಷ್ಟ ಅವ್ರಿಗೆ ಕೇಳಿದರು. ಅದಕ್ಕೆ ನಿಜವಾಗಿ ಆ ದೇವರು ಈ ರೈತರ ಪರವಾಗಿ ಸರ್ಕಾರಕ್ಕೆ ಮತ್ತು ಇದಕ್ಕೆ ಪಾಲುದಾರಿದ್ದಾರೆ. ನಾವು ರೈತರ ಮುಖಾಂತರ ಧನ್ಯವಾದ ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್. ಸರ್, ಬಹಳ ವರ್ಷಗಳ ಇಲ್ಲಿ ಅಂತ ಹೋರಾಟ ತಮ್ಮದು, ಒಂದು ಹೋರಾಟ ಸಮಿತಿಯನ್ನೇ ಕಟ್ಟಿಕೊಂಡಿದ್ರಿ. ಈಗ ಸರ್ಕಾರ ಇಲ್ಲಂದ್ರೆ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ, ತಾವೇನೈತೀರಿ? ನಮ್ಮ ಈ ಬೆಣ್ಣೆಹಳ್ಳದ ಬಗ್ಗೆನೇ ಜನಧ್ವನಿ ಅನ್ನುವಂಥ ಕಾರ್ಯಕ್ರಮ ತಮ್ಮ ಮೂಲಕ TV5 ಮೂಲಕ ವಿಶೇಷವಾಗಿ ಕಾರ್ಯಕ್ರಮ ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ನಾವು ಈ ಒಂದು ಯೋಜನೆಗೆ 200 ಕೋಟಿ ರೂಪಾಯಿ ದೊಡ್ಡ ಮೊತ್ತವನ್ನು ಅನುಮೋದನೆ ನೀಡುವಲ್ಲಿ ತಮ್ಮ ಪಾತ್ರನೂ ಭಾಳ ಐತಿ ಅಂತ ಹೇಳಿ ಈ ಒಂದು ಸುದ್ದಿಯನ್ನು ಕೇಳಿ ರೈತರಿಗೆ ಭಾಳ ಖುಷಿ ಆಗೈತಿ. ಗ್ರಾಮಸ್ಥರ ಪರವಾಗಿ TV5 ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ಥ್ಯಾಂಕ್ ಯು ಸರ್. ಸರ್, ಅಂತೂ ಇಂತೂ ನಿಟ್ಟುಸಿರು ಬಿಟ್ಟರೆ ಬೆಣ್ಣೆಹಳ್ಳದ ಸಂಬಂಧಪಟ್ಟಂಗೆ. ಸರ್,
ಇದು ಸಮಸ್ಯೆ ಬಹಳಷ್ಟು ವರ್ಷಗಳಿಂದ ಇತ್ತು. ಈ ಸಮಸ್ಯೆನ ನೋಡಿ ನಾವು ಬಹಳ ಬೇಸರಗೊಂಡಿದ್ವಿ. ಪರಿಶ್ರಮ ಆಗಿರ್ಬೋದು. ಇವತ್ತಿನ ದಿವಸ ನೋಡಿದ್ರೆ ಈ ಒಂದು ಹೋರಾಟಕ್ಕೆ ಸಂದ ಜಯ ಅಂತ ನಾವು ಇವತ್ತು ಹೇಳ ಬಯಸ್ತೀನಿ. ಹಾಗೂ ನಿಮ್ಮ TV5 ಇಂದ ಸುಮಾರು ವರ್ಷಗಳಿಂದ ನೀವು ಸತತವಾಗಿ ಈ ಒಂದು ಸಮಸ್ಯೆಗಳಾದಾಗೆಲ್ಲ ಹಳ್ಳೆಲ್ಲ ಬಂದು ನಮ್ಮ ಊರಾಗ ಬಂದಾಗ ನೀವೆಲ್ಲ ಬಂದು ನಮ್ಗೆ ಒಂದು ಪರಿಹಾರ ಅಂದ್ರೆ ನಮ್ಮ ಊರಿನೊಳಗೆ ಏನು ಸಂಕಷ್ಟ ಐತೆ ಅನ್ನೋದನ್ನು ಪ್ರಸಾರವನ್ನು ಮಾಡಿದ್ರಿ. ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NH ಕೋನರೆಡ್ಡಿ ಸಾಹೇಬರಿಗೆ, ಆಮೇಲೆ CM ಸಿದ್ದರಾಮಯ್ಯ ಸಾಹೇಬರಿಗೆ, ಆಮೇಲೆ ಇವ್ರಿಗೆ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಸಹಿತ ತಮ್ಮ ಮುಖಾಂತರ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈ ಬೆಣ್ಣೆಹಳ್ಳದಲ್ಲಿ ಪ್ರತಿ ವರ್ಷವೂ ಸಹಿತ ಇಲ್ಲಿ ಅಂದರೆ ಮಳೆ ಬಂದಾಗ ನಾವು ಸಂಕಷ್ಟದಲ್ಲಿ ಸಿಲುಕೊಳ್ತಾ ಇದ್ವಿ, ಮತ್ತು ಅಷ್ಟೇ ಸಹಿತ ನೂರಾರು ಹಳ್ಳಿಗಳು ಇಲ್ಲಿ ಅಂದರೆ ಜಲಾವೃತ ಆಗ್ತಿದ್ವು. ಈಗ ನಾವೆಲ್ಲರೂ ಸಹ ಇಲ್ಲಿ ಅಂದರೆ ನಿಟ್ಟುಸಿರಿಬಿಟ್ಟಿದ್ದೀವಿ. ಇದಕ್ಕೆಲ್ಲವೂ ಕಾರಣ ಏನಂತಂದರೆ ನಿಟ್ಟುಸಿಬಿಡ್ಲಿಕ್ಕೆ ಕಾರಣ TV5 ವರದಿಯಿಂದ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರವನ್ನು ಗಮನ ಸೆಳೆಯುವಲ್ಲಿ TV5 ಇಲ್ಲಿ ಅಂತಾರೆ ಬಹಳಷ್ಟು ಕೆಲಸ ಮಾಡಿದೆ. ಹೀಗಾಗಿ TV5 ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂತೇಳಿ ಈಗಾಗಲೇ ಗ್ರಾಮಸ್ಥರು ಹೇಳ್ತಿದ್ದಾರೆ. ಅಷ್ಟೇ ಸಹಿತ ನಾವು ಸಿಹಿ ಹಂಚಿ ಇವತ್ತು ಸಂಭ್ರಮ ಪಡ್ತಾ ಇದ್ದೀವಿ. ಇದಕ್ಕೆಲ್ಲವೂ ಕಾರಣ ಏನಂದರೆ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡಿದೆ. 200 ಕೋಟಿ ರೂಪಾಯಿ ಇಲ್ಲಿ ಅಂದರೆ ಅನುದಾನವನ್ನು ಈಗಾಗಲೇ ಅಂತಂದರೆ ಬಿಡುಗಡೆ ಮಾಡಿದೆ. ಆದಷ್ಟು ಬೇಗ ಇಲ್ಲಿ ಅಂದರೆ ಕಾಮಗಾರಿ ಆರಂಭಿಸಲಿ, ಮತ್ತು ಅಷ್ಟೇ ಸಹಿತ ಮುಂದಿನ ಮುಂಗಾರು ಬರೋಳಗೆ ಈ ಕಾಮಗಾರಿ ಮುಗಿದು ಇಲ್ಲಿ ಅಂದರೆ ನಾವೆಲ್ಲರೂ ಇಲ್ಲಿ ಅಂದರೆ ನೆಮ್ಮದಿಯಿಂದ ಜೀವನ ಮಾಡಲು ಅನುಕೂಲ ಮಾಡಿಕೊಡಲಿ ಅನ್ನೋದು ಗ್ರಾಮಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.